ಕಿಕ್ ಬಾಕ್ಸಿಂಗ್ ನಲ್ಲಿ ಉತ್ತಮವಾದ ಸಾಧನೆ ಮಾಡಿದ ಪುಟಾಣಿಗಳಿಗೆ ಕುಮಟಾದಲ್ಲಿ ಸ್ವಾಗತಿಸಲಾಯಿತು. ಯುರೋಪಿನ ಹಂಗೇರಿಯಲ್ಲಿ ನಡೆದ ಯೂತ್ ವರ್ಲ್ಡ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಧನ್ವಿತಾ ವಾಸು ಮೊಗೇರ್ ಚಿನ್ನದ ಪದಕವನ್ನ ಗೆದ್ದು ವರ್ಲ್ಡ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾಳೆ. ಪ್ರಥಮ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ವಾಕೋ ಯೂತ್ ವರ್ಲ್ಡ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2024ರಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ರು. ಇದು ಯುರೋಪಿನ ಹಂಗೇರಿಯ ಬುಡಾಪೆಸ್ಟ್ ನಲ್ಲಿ ಆಗಸ್ಟ್ 23ರಿಂದ ಸೆಪ್ಟೆಂಬರ್ 1ರ ತನಕ ನಡೆದಿತ್ತು. ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ 7 ರಿಂದ 9 ವರ್ಷ ವಯೋಮಿತಿಯ ಬಾಲಕಿಯರ 18 kg ಪಾಯಿಂಟ್ ಫೈಟ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಪ್ರತಿನಿಧಿಸಿದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಕಿಕ್ ಬಾಕ್ಸಿಂಗ್ ಪಟು ಧನ್ವಿತಾ ವಾಸು ಮೊಗೇರ್ ಚಿನ್ನದ ಪದಕವನ್ನ ಗೆದ್ದು ವರ್ಲ್ಡ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾಳೆ. ಅವನಿ ಸೂರಜ್ ರಾವ್ ಮ್ಯೂಸಿಕಲ್ ಫಾರ್ಮ್ ಹಾರ್ಡ್ ಸ್ಟೈಲ್ ನಲ್ಲಿ ಬೆಳ್ಳಿ ಪದಕವನ್ನ ಪಡೆದಿದ್ದಾಳೆ. ನಾಗಶ್ರೀ ಅವರು ಭಾರತ ತಂಡದ ಕೋಚ್ ಆಗಿ ಭಾಗವಹಿಸಿದ್ದಾರೆ. ವಿದ್ಯಾರ್ಥಿನಿಯರು ಭಟ್ಕಳದ ನಾಗಶ್ರೀ ಮಾರ್ಷಲ್ ಆರ್ಟ್ಸ್ ಫಿಟ್ನೆಸ್ ನಲ್ಲಿ ಕಿಕ್ ಬಾಕ್ಸಿಂಗ್ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಈ ಇಬ್ಬರು ಸಾಧಕರು ಕುಮಟಾಕ್ಕೆ ಆಗಮಿಸುತ್ತಿದ್ದಂತೆ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ನೇತೃತ್ವದಲ್ಲಿ ಸಾರ್ವಜನಿಕರು ಸನ್ಮಾನಿಸಿ ಗೌರವಿಸಿದ್ರು. ನಮ್ಮ ಜಿಲ್ಲೆಯ ಬಾಲಕಿಯರು ಕಿಕ್ ಬಾಕ್ಸಿಂಗ್ ನ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಇವರ ಸಾಧನೆಗೆ ತರಬೇತಿ ನೀಡಿದ ನಾಗಶ್ರೀ ನಾಯ್ಕ್ ಹಾಗೂ 2 ಮುದ್ದು ವಿದ್ಯಾರ್ಥಿಗಳ ಪಾಲಕರಿಗೂ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಅವಕಾಶ ದೊರಕಲಿ ಎಂದು 2 ಪುಟಾಣಿಗಳು ಇನ್ನಷ್ಟು ಹೆಸರು ಗಳಿಸುವಂತಾಗಲಿ ಎಂದು ಆಶಿಸುತ್ತೇನೆ ಎಂದು ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಅಭಿಪ್ರಾಯಪಟ್ಟರು. ಉತ್ತರ ಕನ್ನಡ ಜಿಲ್ಲೆಗೆ ಈ ಪುಟಾಣಿಗಳು 2 ಪುಟಾಣಿಗಳು ನಮ್ಮ ಜಿಲ್ಲೆಗೆ ಹೆಸರು ತಂದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಿಂದ ಹೆಸರು ತಂದಿದ್ದಾರೆ. ಒಬ್ಳು ಗೋಲ್ಡ್ ಮೆಡಲ್ ಮತ್ತೊಬ್ಳು ಸಿಲ್ವರ್ ಮೆಡಲ್ ಆಗಿ ಚಾಂಪಿಯನ್ಶಿಪ್ ಮೆಡಲು ಯಾವುದರಲ್ಲಿ ಅಂದರೆ ಕಿಕ್ ಬಾಕ್ಸಿಂಗ್ ಅಲ್ಲಿ ನಮ್ಮ ಉತ್ತರ ಕನ್ನಡ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ವತಿಯಿಂದ ಯುರೋಪ್ಗೆ ಇಂಟರ್ನ್ಯಾಷನಲ್ ಇವೆಂಟ್ಗೆ ಹೋಗಿದ್ರು. ವರ್ಲ್ಡ್ ಚಾಂಪಿಯನ್ಶಿಪ್ ಇವೆಂಟ್ಗೆ ಹಂಗೇರಿ ಅಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ಮೆಡಲ್ ಆಗಿ ಚಾಂಪಿಯನ್ಶಿಪ್ ಇದ್ದಿದ್ದಾಳೆ ಇವಳು ಧನ್ವಿತಾ ಮತ್ತು ನಮ್ಮ ಅವನಿ ಅಂಕೋಲಾದವರು, ಧನ್ವಿತಾ ಭಟ್ಕಳದವರು. ಇವರಿಬ್ರು ಮೆಡಲ್ ತಗೊಂಡು ನಮ್ಮ ಜಿಲ್ಲೆಗೆ, ಅಂಕೋಲಕ್ಕೆ ಮತ್ತು ಭಟ್ಕಳಗೆ ಮತ್ತು ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಹೆಸರು ಮಾಡಿದ್ದಾರೆ. ಅವರು ಇವತ್ತು ಬಂದರು, ನಮಗೆ ಸುದ್ದಿ ಕೊಟ್ಟರು, ನಮ್ಮ ಭಾಸ್ಕರ್ ಸುದ್ದಿ ಕೊಟ್ಟರು. ತಕ್ಷಣ ನಾನೆಲ್ಲ ಈ ಊರಿನ ಗಣ್ಯರಿಗೆ ಹೇಳಿದೆ. ಎಲ್ಲರೂ ಬಂದು ನಾವು ಇವತ್ತು ಭಾಳ ಅಭಿಮಾನದಿಂದ ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಯಾಕಂದ್ರೆ ಭಾಳ ವಯಸ್ಸಿದೆ, ಭಾಳ ಮುಂದೋಗೋದಿದೆ. ಅವರು ಭಾಳಷ್ಟು ಸಾಧನೆ ಮಾಡಬೇಕು. ವಿಶೇಷವಾಗಿ ಅವ್ರ ತಂದೆ ತಾಯಿನೂ ಅವನಿ ತಂದೆ ತಾಯಿನೂ ಇಲ್ಲಿದ್ದಾರೆ. ಅವ್ರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಮಕ್ಕಳಿಗೆ ಮತ್ತು ಮುಂತಗೊಂಡೋಗುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಮತ್ತು ಕೋಚ್ ಆಗಿ ಭಟ್ಕಳದವಳು ಹೆಸರು ನಾಗಶ್ರೀ ನಾಯ್ಕ್ ಅಂತ, ಇವರಿಬ್ಬರಿಗೂ ಕೋಚ್ ಆಗಿ ಕೆಲಸ ಮಾಡಿದ್ದಾರೆ. ಅವಳಿಗೂ ಒಳ್ಳೇದಾಗಲಿ. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ, ಮೂರೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ರಾಘವೇಂದ್ರ ನಾಯ್ಕ್, ನಿವೃತ್ತ ಉಪನ್ಯಾಸಕರಾದ ಜಿಎಸ್ ಗೌಡ, ಹರೀಶ್ ಬಲ್ಲಾಳ್, ವಿರೂಪಾಕ್ಷ ನಾಯ್ಕ್, ಬಿಎಲ್ ಸೃಜನ್ ಹರಿಕಂತ್ರ, ಯಶವಂತ ಗೌಡ, ಹರಿಶ್ಚಂದ್ರ ರಾವತ್ಕರ್, ನಜೀರ್ ಗೊಂಡೇವಾಲ, ಭಾಸ್ಕರ್ ಅಂಕೋಲಾ ಸೇರಿದಂತೆ ಇತರರು ಇದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.